ಇನ್ನು ಸಾಧನಾ ಸಮಾವೇಶ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತದೆ. ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಷ್ಟ ಅನ್ನುವಂತ ಸಂದೇಶ, ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಮುಂದಾದ್ರ ಅನ್ನುವಂತ ಸಹಜ ಕುತೂಹಲ ಇದೆ. ಮಾಸ್ ಲೀಡರ್ ಅಂತ ಬಿಂಬಿಸಿಕೊಳ್ಳುವಂತ ಪ್ರಯತ್ನ. ಅವರು ಮಾಸ್ ಲೀಡರ್, ನೋ ಡೌಟ್, ಅದನ್ನು ಬಿಂಬಿಸಿಕೊಳ್ಬೇಕಾಗಿಲ್ಲ ಸಿದ್ದರಾಮಯ್ಯನವರು, ಬಿಕಾಸ್ ಅವರ ಶಕ್ತಿ ಏನು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಸ್ಪೆಷಲಿ ಸಿದ್ದರಾಮೋತ್ಸವ, ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸೇರಿದಂಥ ಜನಸಮೂಹ ಇತ್ತಲ್ಲ, ಅದು ಸಾರಿ ಸಾರಿ ಹೇಳ್ತಾ ಇತ್ತು ಸಿದ್ದರಾಮಯ್ಯ ಯಾವ ರೀತಿಯಾಗಿ ಒಬ್ಬರು ಮಾಸ್ ಲೀಡರ್ ಅನ್ನುವಂಥದ್ದನ್ನ. ಇನ್ನು ಸಮಾವೇಶಗಳ ಮುಖಾಂತರನೇ ಸಿದ್ದರಾಮಯ್ಯನವರು ಇನ್ನಷ್ಟು ಹೆಚ್ಚಿನದಾಗಿ ತಮ್ಮ ಹೆಸರನ್ನ ಇಡೀ ರಾಷ್ಟ್ರಕ್ಕೆ ಒಂದು ಮೆಸೇಜ್ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಬಿಕಾಸ್ ಈ ಅಹಿಂದ ಸಮಾವೇಶಗಳ ಮುಖಾಂತರ ಅಹಿಂದ ನಾಯಕ ಅಂತ ತೋರಿಸ್ಕೊಂಡ್ರು. ಅದಾದ ನಂತರ ಸಿದ್ದರಾಮೋತ್ಸವದ ಮುಖಾಂತರ ನಾನು ಎಷ್ಟು ದೊಡ್ಡ ಜನನಾಯಕ, ಮಾಸ್ ಲೀಡರ್ ಅನ್ನುವಂಥದ್ದನ್ನು ತೋರಿಸಿದ್ರು. ಅದಾದ ನಂತರ ಮೂಢ ಹಗರಣ ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಜನಾಂದೋಲನದ ಹೆಸರಿನಲ್ಲಿ ಸಮಾವೇಶವನ್ನು ಮಾಡುವ ಮುಖಾಂತರನೂ ಕೂಡ ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಯಿತು. ಒಂದು ಬಿಜೆಪಿಗೆ, ಅದರ ಜೊತೆಗೆ ಹೈಕಮಾಂಡ್, ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು. ಅದರ ಜೊತೆಗೆ ಹಾಸನದಲ್ಲಿ ಸಮಾವೇಶ ಮಾಡಲಾಯಿತು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ನನಗೆ ಎಷ್ಟರ ಮಟ್ಟಿಗೆ ಜನಬೆಂಬಲ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರು. ಈಗ ಮೈಸೂರಿನ ಸಾಧನಾ ಸಮಾವೇಶ ಮತ್ತೊಂದು ರೀತಿಯಾದಂಥ ವೇದಿಕೆ ಆಗಿದೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ. ಶಾಸಕರಷ್ಟೇ ಅಲ್ಲ, ಜನಬೆಂಬಲವೂ ಕೂಡ ಇದೆ ಎಂಬ ಸಂದೇಶವನ್ನ ಕೊಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. 5 ವರ್ಷಗಳ ಕಾಲನೂ ಕೂಡ ನಾನೇ ಸಿಎಂ ಎಂಬ ಹೇಳಿಕೆಯ ಬಳಿಕ ಇದು ಇನ್ನಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅದರಲ್ಲೂ ಸ್ಪೆಷಲಿ ಎಐಸಿಸಿ ಅಧ್ಯಕ್ಷರೆಲ್ಲ ಭಾಗಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜನಪ್ರಿಯ ಮುಖ್ಯಮಂತ್ರಿ ನಾನು ಅಂತ ಅವರು ಮತ್ತೊಮ್ಮೆ ಸಾರಿ ಸಾರಿ ಹೇಳಲಿಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಆ ಸಾಧನಾ ಸಮಾವೇಶದ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ತೋರಿಸ್ತಾ ಇದ್ರು. ಯಾಕೆಂದ್ರೆ ಇಷ್ಟು ದಿನ ಡೈರೆಕ್ಟ್ ಆಗಿ ವೇದಿಕೆಗೆ ಬರ್ತಾ ಇದ್ದಂತ ಸಿದ್ದರಾಮಯ್ಯನವರು ಇವತ್ತು ತವರಿನಲ್ಲಿ ನಡೀತಾ ಇರುವಂತ ಸಾಧನಾ ಸಮಾವೇಶದಲ್ಲಿ ಜನರ ಮಧ್ಯ ಒಂದು ನಡ್ಕೊಂಡು ಹೋಗ್ಲಿಕ್ಕೆ ಒಂದು ವೇದಿಕೆಯನ್ನ ರೆಡಿ ಮಾಡಿರುವಂಥದ್ದು ಸಹಜವಾಗಿ ಕುತೂಹಲ. ಅಂದ್ರೆ ಜನರ ಮಧ್ಯೆ ಯಾವ ರೀತಿಯಾಗಿದ್ದೇನೆ ಮತ್ತು ಒಂದ್ ಕಡೆ ಬೆಂಬಲ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ತೋರಿಸುವಂತ ಕೆಲಸ. ಅದ್ರ ಜೊತೆಗೆ ನಾನು ಹೇಳ್ತಾ ಇದ್ದೆ, ಸಮಾವೇಶಗಳ ಮುಖಾಂತರನೇ ಸಿದ್ದರಾಮಯ್ಯ ಯಾವಾಗಲೂ ಕೂಡ ಸಂದೇಶ, ಎಚ್ಚರಿಕೆಯನ್ನ ಕೊಟ್ಕೊಂಡು ಬಂದಂಥವ್ರು. ಈ ಒಂದು ಸಮಾವೇಶ ಕೂಡ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ವೇದಿಕೆ ಆಗಿದೆ ಅಂತ ಪೃಥ್ವಿರಾಜಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರು. ಕೇವಲ ವಿಭಾಗ ಮಟ್ಟಕ್ಕೆ, ಮೈಸೂರು ವಿಭಾಗ ಮಟ್ಟಕ್ಕಷ್ಟೇ ಸೀಮಿತವಾಗಿಲ್ಲ, ಪ್ಯಾನ್ ಕರ್ನಾಟಕಕ್ಕೆ ಸೀಮಿತವಾದಂಥ ಒಬ್ಬ ರಾಜ್ಯ ಮಟ್ಟದ ನಾಯಕ. ಸೊ ಹೀಗಾಗಿ ಅವರು ಮೈಸೂರು ಭಾಗದಲ್ಲಿ ಸಮಾವೇಶವನ್ನು ನಡೆಸಿ ಅವರು ಶಕ್ತಿ ಪ್ರದರ್ಶನ ಮಾಡುವಂಥ ಒಂದು ಅಗತ್ಯ ಇಲ್ಲ. ಆದರೆ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದೇನು, ಮೈಸೂರು ವಿಭಾಗದ ಮಟ್ಟದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನಾ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಸುಮಾರು ಬರೋಬ್ಬರಿ 2297 ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆಯನ್ನು ಕೊಡುವಂಥ ಒಂದು ಬೃಹತ್ ಸಮಾವೇಶ. ಈ ಮೂಲಕವಾಗಿ, ಯಾಕಂತ ಹೇಳಿದ್ರೆ ನೀವು ಹೇಳಿದಂತೆ ನಿಜ, ಇದು ಇವತ್ತಿನ ಒಂದು ಸಮಾವೇಶ ಏನಿದೆ ಇದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಪವರ್ ಶೇರಿಂಗು, ಮತ್ತೊಂದು ಕಡೆಯಾಗಿ CM ರಾಜೀನಾಮೆಯನ್ನು ಕೊಡ್ತಾರೆ 2.5 ವರ್ಷದ ಬಳಿಕ, ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಆಂತರಿಕ ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು. ಈ ಹೊತ್ತಿನಲ್ಲಿ ತಮ್ಮ ತವರು ಜಿಲ್ಲೆಯಲ್ಲೇ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಎಸ್ಪೆಷಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೂ ಕೂಡ ಆಹ್ವಾನವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ನಡೆಯುವಂಥ ಒಂದು ಅಂದರೆ ಸಾಧನಾ ಸಮಾವೇಶ ಏನಿದೆ ಅದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪ್ರತಿ ಬಾರಿಯೂ ಕೂಡ ಸಮಾವೇಶಗಳ ಮೂಲಕವಾಗಿ ಏನು ಶಕ್ತಿ ಪ್ರದರ್ಶನವನ್ನು ಮಾಡೋದ್ರ ಮುಖಾಂತರ ತಮ್ಮದೇ ಆದಂಥ ರಾಜಕೀಯ ದಾಳವನ್ನು ಉಳಿಸ್ತಾ ಇದ್ರು. ಇವತ್ತು ತಮ್ಮ ತವರು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನಾ ಕಾರ್ಯಕ್ರಮ ಏನಿದೆ ಅದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಈ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ನೋಡಿ, KPCC ಅಧ್ಯಕ್ಷ DK ಶಿವಕುಮಾರ್ ಭಾಗವಹಿಸ್ತಾ ಇದ್ದಾರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾಗವಹಿಸ್ತಾ ಇದ್ದಾರೆ. ಎಸ್ಪೆಷಲಿ ರಾಹುಲ್ ಗಾಂಧಿಯವ್ರನ್ನೂ ಕೂಡ ಆಹ್ವಾನ ಮಾಡಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿಯವರು ಬಿಹಾರ ಚುನಾವಣೆ ನಿಮಿತ್ತ ಅವರು ಪೂರ್ವ ನಿಗದಿತ ಕಾರ್ಯಕ್ರಮಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ರಾಹುಲ್ ಗಾಂಧಿಯವ್ರು ಬಂದಿಲ್ಲ. ಸೊ ಹೀಗಾಗಿ ಇವತ್ತು ನಡೆಯುವಂಥ ಈ ಒಂದು ಏನು ಕಾರ್ಯಕ್ರಮ ಏನಿದೆ ಸಿದ್ದರಾಮಯ್ಯನವರ ಮಟ್ಟಿಗೆ, ಅಂದರೆ ಮೈಸೂರು ವಿಭಾಗದ ಮಟ್ಟಿಗೆ ತವರು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅವರ ಒಂದು ಅಭಿಮಾನಿಗಳಿಗೆ ಮತ್ತು ರಾಜಕೀಯ ಆಸಕ್ತರಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಹಿಂದೆ ಕೂಡ ಹೇಳ್ತಾ ಇದ್ವಿ, ಇಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಮುಖವಾದಂಥ ಶಕ್ತಿ ಅಂದರೆ AICC ಅಲ್ಲ, ಜನ ಬೆಂಬಲ ಮತ್ತೆ ಶಾಸಕರ ಬೆಂಬಲ. ಅದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಸಮಾವೇಶದ ಮುಖಾಂತರ ನೋಡೋಣ ಏನೇನಾಗುತ್ತೆ ಅಂತ.